ಶನಿ ಜನ್ಮದಲ್ಲಿರುವಾಗ ಪ್ರಾಬ್ಲಮ್ ಏನಾಗುತ್ತೆ ಅಂತ ತಿಳ್ಕೊಳ್ಳಿ. ಒಂದು ಸೋಮಾರಿತನ, ಆಲಸ್ಯತನ, ಎಲ್ಲ ಯೋಗಗಳಿದೆ, ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ, ಅವಕಾಶಗಳು ಇದೆ, ಆದರೆ ನಿಮಗೆ ಕೆಲಸ ಮಾಡೋಕ್ಕೆ ಆಸಕ್ತಿ ಇಲ್ಲ. ಕೆಟ್ಟವರ ಸಹವಾಸ ಮಾಡುವಂಥದ್ದು, ಅಥವಾ ಯಾರೋ ಬಂದು ದುಡ್ಡು ಹಾಕಪ್ಪ, ವ್ಯವಹಾರ ಮಾಡಪ್ಪ, ಇದರಿಂದ ದುಡ್ಡು ಬಂದ್ಬಿಡುತ್ತೆ ಅಂತ ನಿಮ್ಮನ್ನು ಭ್ರಮೇಲಿ ಸಿಲುಕಿಸಿ ನಿಮಗೂ ನಷ್ಟವನ್ನು ಮಾಡಿಸುವಂಥ ಜನಗಳು ಜಾಸ್ತಿ ಇರ್ತಾರೆ. ಸ್ವಲ್ಪ ಏರ್ ಲಾಸ್ ಆಗುವಂಥದ್ದು, ಕಣ್ಣು ಸುತ್ತ ಕಪ್ಪಾಗುವಂಥದ್ದು, ಕಣ್ಣಿನ ದೋಷಗಳು ಬರುವಂಥದ್ದು, ಮೈಗ್ರೇನ್ ಹಾಕುವಂಥದ್ದು, ಇವೆಲ್ಲವೂ ಕೂಡ ಅನುಭವಿಸ್ಬೇಕಾಗ್ತದೆ. ಮೀನರಾಶಿ ನೋಡಿ, ಮೀನರಾಶಿಯವರಿಗೆ ಈ ವರ್ಷ ಹೇಗಿದೆ, ಗುರುಬಲ ಹೇಗಿದೆ, ಗುರುವಿನ ಅನುಗ್ರಹ ಹೇಗೆ ಪ್ರಾಪ್ತಿಯಾಗ್ತದೆ ಅನ್ನುವಂಥ ವಿಷಯವನ್ನು ಈಗ ನಾವು ನೋಡಬೇಕಾಗ್ತದೆ. ನೋಡಿ, ಇಲ್ಲಿ ಗುರುಬಲ ಅಂದ ತಕ್ಷಣ ಗುರುವಿನ ಗೋಚಾರ ಬಲವನ್ನು ನೋಡಬೇಕಾಗ್ತದೆ ಮತ್ತು ಶನಿ ಬಲವನ್ನು ನೋಡಬೇಕಾಗ್ತದೆ, ಜೊತೆಗೆ ವ್ಯಯದಲ್ಲಿ ಸಂಚಾರ ಮಾಡ್ತಾ ಇರುವಂಥ ರಾಹುವಿನ ಬಲವನ್ನು ಕೂಡ ನೋಡಬೇಕಾಗ್ತದೆ. ನೋಡಿ, ಮೀನರಾಶಿಯವ್ರಿಗೆ ಏನಾಗ್ತಾ ಇದೆ ಇಲ್ಲಿ ಸಮಸ್ಯೆ, ಲಗ್ನಾಧಿಪತಿ ಅಂದರೆ ರಾಶಾಧಿಪತಿ ಪಂಚಮದಲ್ಲಿ ಸಂಚಾರ ಮಾಡಿದ್ದಾರೆ ಜೂನ್ 2ನೇ ತಾರೀಕು. ದಶಮಾಧಿಪತಿ ಲಗ್ನಾಧಿಪತಿ 5ನೇ ಮನೆಯಲ್ಲಿ ಸಂಚಾರ ಮಾಡೋದು ಅತ್ಯಂತ ಶುಭ ಫಲವನ್ನು ಕೊಡುತ್ತೆ, ಶ್ರೀಮಂತ ಯೋಗ ಹಂಸ ಯೋಗವನ್ನು ಕೊಡುತ್ತೆ. ಅದರಿಂದ ಒಂದಷ್ಟು ಆರೋಗ್ಯದ ಸಮಸ್ಯೆಗಳು ಸಾಲ್ವ್ ಆಗುವಂಥದ್ದಾಗತ್ತೆ, ಹಣಕಾಸಿನ ವೃದ್ಧಿ ಆಗುವಂಥದ್ದು, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟು, ಮನೆಯಲ್ಲಿ ಶುಭ ಕಾರ್ಯ ನಡೆಯುವಂಥದ್ದು, ತುಂಬ ದಿನಗಳಿಂದ ಸಂತಾನ ಅಪೇಕ್ಷೆ ಪಡ್ತಾ ಇದ್ದರೆ ಈ ವರ್ಷ ಮಗು ಆಗುವಂಥದ್ದು, ಎಲ್ಲ ರೀತಿಯ ವೃತ್ತಿಯಲ್ಲಿ ಅಭಿವೃದ್ಧಿ ಆಗ್ತದೆ. ಆದರೆ ಪ್ರಾಬ್ಲಮ್ ಏನು ಗೊತ್ತಾ, ಜನ್ಮ ಶನಿ 7.5 ನಡೀತಾ ಇದೆ. ಶನಿ ಜನ್ಮದಲ್ಲಿರುವಾಗ ಪ್ರಾಬ್ಲಮ್ ಏನಾಗುತ್ತೆ ಅಂತ ತಿಳ್ಕೊಳ್ಳಿ. ಒಂದು ಸೋಮಾರಿತನ, ಆಲಸ್ಯತನ, ಎಲ್ಲ ಯೋಗಗಳಿದೆ, ಕೆಲಸ ಮಾಡಿದ್ರೆ ದುಡ್ಡು ಬರುತ್ತೆ, ಅವಕಾಶಗಳು ಇದೆ, ಆದರೆ ನಿಮಗೆ ಕೆಲಸ ಮಾಡೋಕ್ಕೆ ಆಸಕ್ತಿ ಇಲ್ಲ, ನಿರಾಸಕ್ತಿ ಅಥವಾ ಎಕ್ಸ್ಪೆಕ್ಟೇಷನ್ ಜಾಸ್ತಿಯಿಂದ ಅಥವಾ ಒಂದು ಕಂಫರ್ಟ್ ಝೋನಲ್ಲಿ ಸಿಕ್ಕಾಕೊಬಿಟ್ಟು ಪ್ರಾಬ್ಲಮಲ್ಲಿ ಸಿಕ್ಕಾಕೋತಾ ಇದ್ದಾರೆ. 12ನೇ ಮನೇಲಿ ರಾಹು ಸಂಚಾರ ಮಾಡುವಾಗ ಪ್ರಾಬ್ಲಮ್ ಏನು ಅಂದರೆ, 12ನೇ ಮನೆ ರಾಹು ಒಂದು ಬ್ಯಾಡ್ ಹ್ಯಾಬಿಟ್ಸು ಅಂತ ಹೇಳ್ತೀವಿ, ಅಂತಂದರೆ ಕುಡಿತವನ್ನು ಕಲಿಯುವಂಥದ್ದು, ಜೂಜನ್ನು ಕಲಿಯುವಂಥದ್ದು, ಬೆಡ್ಸಾಡುವಂಥದ್ದು, ಸ್ನೇಹಿತರ ಜೊತೆ ಸಮಯವಲ್ಲದ ಸಮಯದಲ್ಲಿ ತಿರುಗಾಡುವಂಥದ್ದು, ಅಥವಾ ಯಾವುದಾದ್ರೂ ಒಂದು ಕೆಟ್ಟ ಅಡಿಕ್ಷನ್ಗಳಿಗೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ಇರ್ತದೆ. ಅದರಿಂದ ನನ್ನ ಲೈಫ್ ಸ್ಟೈಲ್ ಎಲ್ಲವೂ ಚೆನ್ನಾಗಿದ್ರೂ ಅದನ್ನು ನನ್ನ ವೈಯಕ್ತಿಕ ಕೆಟ್ಟ ನಿರ್ಧಾರಗಳು ಅಥವಾ ನನ್ನ ಲೈಫ್ ಸ್ಟೈಲ್ ಚೆನ್ನಾಗಿದೆ ಅದನ್ನು ಹಾಳು ಮಾಡಿಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಮತ್ತು ಭ್ರಮೆಗೆ ಸಿಕ್ಕಾಕೊಳ್ಳುವಂಥ 12ನೇ ಮನೆ ರಾಹು ಬಂದಾಗ ಕೆಟ್ಟವರ ಸಹವಾಸ ಮಾಡುವಂಥದ್ದು, ಅಥವಾ ಯಾರೋ ಬಂದು ದುಡ್ಡು ಹಾಕಪ್ಪ, ವ್ಯವಹಾರ ಮಾಡಪ್ಪ, ಇದರಿಂದ ದುಡ್ಡು ಬಂದ್ಬಿಡುತ್ತೆ ಅಂತ ನಿಮ್ಮನ್ನು ಭ್ರಮೇಲಿ ಸಿಲುಕಿಸಿ ನಿಮಗೂ ನಷ್ಟವನ್ನು ಮಾಡಿಸುವಂಥ ಜನಗಳು ಜಾಸ್ತಿ ಇರ್ತಾರೆ. ಅದರಿಂದ ಸ್ನೇಹವನ್ನು ಮಾಡುವಾಗ, ಫ್ರೆಂಡ್ಶಿಪ್ಪನ್ನು ಮಾಡುವಾಗ ಭಾಳ ಎಚ್ಚರಿಕೆಯಿಂದ ಮಾಡಿ, ಇಲ್ಲಾಂದರೆ ಬಹಳ ಸಮಸ್ಯೆಯಲ್ಲಿ ಸಿಕ್ಕಾಕೋತೀರಾ. ಅದರ್ವೈಸ್ ಓವರಾಲ್ ಅಂತ ಬಂದರೆ 50-50 ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಜನ್ಮದಲ್ಲಿ ಶನಿ 12ನೇ ಮನೇಲಿ ರಾಹು ಶುಭ ಸ್ಥಾನದಲ್ಲಿ ಇಲ್ಲ, ಆದರೆ 5ನೇ ಮನೆಯಲ್ಲಿರುವಂಥ ಗುರು ಶುಭ ಸ್ಥಾನದಲ್ಲಿದ್ದಾನೆ. 7.5 ಇದ್ದರೂ ಗುರುಬಲ ಇರೋದ್ರಿಂದ ಹೇಗೋ ಲೈಫ್ ಲೀಡ್ ಮಾಡ್ಕೊಂಡು ಹೋಗುತ್ತೆ. ಮತ್ತು ಗುರು ಮಾರ್ಗವನ್ನು ಕೊಡ್ತಾನೆ, ಅದು ನನ್ನ ಮುಖಾಂತರ ಇರ್ಬೋದು, ಬೇರೆ ಮುಖಾಂತರ ಇರ್ಬೋದು, ಅಥವಾ ಮನೆಯಲ್ಲಿ ಸುತ್ತ ವ್ಯವಹಾರದಲ್ಲಿ ನಡೆಯುವಂಥ ಇನ್ಸಿಡೆಂಟ್ಸ್ ಇರ್ಬೋದು. ನೋಡಪ್ಪ, ನೀನು ತಪ್ಪು ಮಾಡ್ತಾ ಇದೆಯಾ, ಎಚ್ಚರಿಕೆ ತಗೋ, ನೀನು ಸ್ವಲ್ಪ ಶಿಸ್ತುಬದ್ಧವಾದಂತಹ ಜೀವನ, ಕೆಲಸ, ಕಾರ್ಯ, ಮಕ್ಕಳು, ಕುಟುಂಬ ಅಂತಿದ್ರೆ ಲೈಫು ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸಮಸ್ಯೆಯಲ್ಲಿ ಸಿಕ್ಕಾಕೋತೀಯ ಅನ್ನುವಂಥ ವಿಶೇಷ ಸೂಚನೆಯನ್ನು ನಿಮಗೆ ಕೊಡ್ತಾ ಇರುವಂಥದ್ದು. ಅದರಿಂದ ಸ್ವಲ್ಪ ಸ್ಪಿರಿಚುಯಾಲಿಟಿ, ಸ್ವಲ್ಪ ಆಧ್ಯಾತ್ಮ, ಸ್ವಲ್ಪ ಲೈಫು ಒಳ್ಳೆ ಸಂಸ್ಕಾರ, ಜೊತೆಗೆ ಯೋಗ, ಈ ಥರದ ಒಂದಷ್ಟು ಒಳ್ಳೆ ಅಭ್ಯಾಸಗಳನ್ನು ಆಹಾರ ಪದ್ಧತಿಯ ಜೊತೆಗೆ ಇಟ್ಕೊಳ್ಳೋದ್ರಿಂದ ಈ ವರ್ಷ ನಿಮಗೆ ಉತ್ತಮವಾಗಿರುತ್ತೆ. ನೀವು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂದರೆ, ಒಂದು ಮನೆಯಲ್ಲಿ ನವಗ್ರಹ ಶಾಂತಿಯನ್ನು ಮಾಡಿಸಿ, ವಾಸ್ತು ಶಾಂತಿಯನ್ನು ಮಾಡಿಸಿ, ವಿಶೇಷವಾಗಿ ಶನಿ ಗುರು ರಾಹು ಕೇತು ಶಾಂತಿಯ ಹೋಮವನ್ನು ಮಾಡಿಸ್ಕೊಳ್ಳಿ, ಕ್ಷೇತ್ರ ದರ್ಶನವನ್ನು ಮಾಡಿ. ಭಾಳ ಮುಖ್ಯವಾಗಿ ಇಲ್ಲೇನಾಗ್ತಾ ಇದೆ, 12ನೇ ಮನೆ ರಾಹು, ಲಗ್ನದಲ್ಲಿ ಶನಿ ಮತ್ತು ಪಂಚಮದಲ್ಲಿ ಗುರು ತುಂಬ ಬಲಿಷ್ಠರಾಗಿದ್ದಾರೆ ನಿಮಗೆ. ಅದಕ್ಕೆ ಒಂದು ಸರಿ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಮಾಡಿಕೊಂಡು ಮಂತ್ರಾಲಯದ ಹತ್ತಿರದಲ್ಲಿರುವಂಥ ಆಂಜನೇಯ ಸ್ವಾಮಿಯನ್ನು ಕೂಡ ಪ್ರಾರ್ಥನೆ ಮಾಡ್ಕೊಬನ್ನಿ. ಇದರಿಂದ 7.5 ನಿವಾರಣೆ ಆಗುತ್ತೆ. ಪ್ರತಿ ಶನಿವಾರ ಚನ್ನಂಗಿ ಬೇಳೆ ಅಂತ ಕರಿತೀವಿ, ಕೆಂಪು ಬೇಳೆ ಜೊತೆಗೆ ಬೆಲ್ಲವನ್ನು ಆಂಜನೇಯ ಸ್ವಾಮಿಗೆ ತಗೊಂಡೋಗ್ಬಿಟ್ಟು, ಭಗವಂತ ನನಗೆ ಆಗ್ತಾ ಇರುವಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡೋದು ಪ್ರಾರ್ಥನೆ ಮಾಡ್ಬೇಕು. ಯಾಕಂದರೆ ರಾಹು ಇಂಡಿಕೇಟ್ ದುರ್ಗಿ ಮತ್ತು ಆಂಜನೇಯ, ಮತ್ತು ಶನಿ ದೋಷಗಳಿಗೂ ಆಂಜನೇಯ ಇಸ್ ವೆರಿ ಪವರ್ಫುಲ್. ಅದರಿಂದ ಇದನ್ನು ಎವ್ರಿ ಸ್ಯಾಟರ್ಡೆ ಮಾಡ್ತಾ ಬನ್ನಿ.
ಖಂಡಿತವಾಗಿಯೂ ಮಂತ್ರಾಲಯಕ್ಕೆ ಒಂದ್ಸರಿ ವಿಸಿಟ್ ಮಾಡಿ ಒಂದು ಒಳ್ಳೆ ಲೈಫ್ ರೀಡ್ ಮಾಡ್ಕೊಳ್ಳಿ. ಜೊತೆಗೆ ಓಂ ರಾಮ್ ರೀಂ ರೋಂ ಸಹ ಬೃಹಸ್ಪತಯೇ ನಮಃ, ಓಂ ರಾಮ್ ರೀಂ ರೋಂ ಸಹ ಬೃಹಸ್ಪತಯೇ ನಮಃ ಈ ಮಂತ್ರವನ್ನು ನಿತ್ಯ ಪಠನೆ ಮಾಡೋದ್ರಿಂದ ಎಲ್ಲ ರೀತಿಯ ಅನುಕೂಲಗಳು ಕೂಡ ನಿಮಗೆ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾ, ಇದು ಗುರುವಿನ ಗೋಚಾರ ಫಲ. ಆಲ್ಮೋಸ್ಟು 2027ನೇ ಇಸ್ವಿ ಜೂನ್ವರೆಗೂ ಗೋಚಾರ ಚೆನ್ನಾಗಿರೋದ್ರಿಂದ ನೀವು ಒಳ್ಳೆ ನಿರ್ಧಾರ ತಗೊಂಡು ಒಂದೊಳ್ಳೆ ಜೀವನವನ್ನು ಕಟ್ಕೊಂಡ್ರೆ ಅತ್ಯಂತ ಶುಭ ಫಲಗಳಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದ್ದೇ ಇರುತ್ತೆ. ಈ ವರ್ಷ ಸ್ವಲ್ಪ ಆಸ್ಪತ್ರೆ ಖರ್ಚು ಮಾಡಬೇಕಾಗ್ತದೆ ನೀವು, ಯಾಕಂದರೆ 6ನೇ ಮನೇಲಿ ಕೇತು, ಒಂದಷ್ಟು ಸಮಸ್ಯೆಗಳು, ಶತ್ರುಬಾಧೆಗಳು ಸ್ವಲ್ಪ ಆಗುತ್ತೆ, ಆರೋಗ್ಯದ ಸಮಸ್ಯೆ. ಅದರಲ್ಲಿ ಕೂಡ ಹೊಟ್ಟೆಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ಗಳು ಬರುವಂಥದ್ದು, ಹೆಣ್ಣು ಮಕ್ಕಳಿಗೆ ಹಾರ್ಮೋನ್ಸು ವ್ಯತ್ಯಾಸಗಳಾಗುವಂಥದ್ದು, ಇದೆಲ್ಲವೂ ಆಗುತ್ತೆ. ಸ್ವಲ್ಪ ಏರ್ ಲಾಸ್ ಆಗುವಂಥದ್ದು, ಕಣ್ಣು ಸುತ್ತ ಕಪ್ಪಾಗುವಂಥದ್ದು, ಕಣ್ಣಿನ ದೋಷಗಳು ಬರುವಂಥದ್ದು, ಕರ್ಣ ದೋಷಗಳು ಬರುವಂಥದ್ದು, ಸೈನಸ್ ಆಗುವಂಥದ್ದು, ಮೈಗ್ರೇನ್ ಹಾಕುವಂಥದ್ದು, ಇದೆಲ್ಲವೂ ಕೂಡ ಅನುಭವಿಸ್ಬೇಕಾಗ್ತದೆ. ಆದರೆ ನಿಮ್ಮ ಉತ್ತಮವಾದ ಲೈಫ್ ಸ್ಟೈಲಿಂದ ಇದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾ, ಇಲ್ಲಿಗೆ ಈ ವರ್ಷದ ಗೋಚಾರ ಫಲವನ್ನು ಮುಗಿಸ್ತಾ ಇದ್ದಾನೆ. ಆಲ್ಮೋಸ್ಟು ಎಲ್ಲ ರಾಶಿಯವ್ರಿಗೂ ಕೂಡ ಗುರುವಿನ ಗೋಚಾರ ಫಲ ಹೇಗಿರುತ್ತೆ ಅನ್ನುವಂಥ ವಿಷಯವನ್ನು ನಾನು ತಿಳಿಸ್ಕೊಟ್ಟಿದ್ದೇನೆ. ಎಲ್ಲ ರಾಶಿಯವ್ರಿಗೂ ಕೂಡ ನವಗ್ರಹ ದೇವತೆಗಳ ಮಹಾಮೃತ್ಯುಂಜಯ ಸ್ವಾಮಿ ಅನುಗ್ರಹ ಇರಲಿ, ನಾಡದೇವತೆ ಚಾಮುಂಡೇಶ್ವರಿ ಮಲೆಮಹದೇಶ್ವರರ ಅನುಗ್ರಹ ಇರಲಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದಾನೆ. ಮಲೆಮಹದೇಶ್ವರರ ಅನುಗ್ರಹ ಇರಲಿ. ಜೊತೆಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ನಮಸ್ಕಾರ. श्री